ಕಲ್ಲಿನ ಕ್ವಾರಿಯನ್ನು ಬ್ಲಾಸ್ಟ್ ಮಾಡೋಕ್ಕೆ ತಂದಿಟ್ಟಂತಹ ಸ್ಫೋಟಕ ಬ್ಲಾಸ್ಟ್ ಆಗೋಗ್ಬಿಟ್ಟಿದೆ. ಕ್ವಾರಿ ಬ್ಲಾಸ್ಟ್ ಮಾಡಕ್ಕೆ ಬಂದಿದೆ. ಏನಾಯಿತು ಮುಂದೆ? ಡಿಟೋನೇಟರ್ ಹಾಗೂ ಜಿಲಿಟಿನ್ ಕಡ್ಡಿಗಳು ಸ್ಫೋಟವಾಗಿದೆ. ಸ್ಫೋಟದಿಂದ ಸುತ್ತಮುತ್ತಲಿನ 12 ಮನೆಗಳಿಗೆ ಹಾನಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದ ಮಾಡತಟ್ಗಳಲ್ಲಿ ಘಟನೆ ಆಗಿರೋದು. ಸ್ಫೋಟಕ್ಕೆ ಮನೆಯ ಸಿಮೆಂಟ್ ಶೀಟ್ಗಳು ಪೀಸ್ ಆಗೋಗಿದೆ. 50 ಡಿಟೋನೇಟರ್, 100 ಜಿಲಿಟಿನ್ ಕಡ್ಡಿಗಳು ಸ್ಫೋಟವಾಗಿದೆ. ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲದ ಮಾಡತಟ್ಕಳದಲ್ಲಿ ಘಟನೆ ನಡೆದಿರೋದು. ಸ್ಫೋಟಕ್ಕೆ ಮನೆಯ ಸಿಮೆಂಟ್ ಶೀಟ್ಗಳೆಲ್ಲ ಪೀಸ್ ಆಗೋಗಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಕಲ್ಲಿನ ಕ್ವಾರಿ ಬ್ಲಾಸ್ಟ್ ಮಾಡೋಕ್ಕೆ ತಂದಿಟ್ಟಂತಹ ಸ್ಫೋಟಕ ಬ್ಲಾಸ್ಟ್ ಆಗೋಗ್ಬಿಟ್ಟಿದೆ. ಡಿಟೋನೇಟರ್ ಹಾಗೂ ಜಿಲಿಟಿನ್ ಕಡ್ಡಿಗಳು ಸ್ಫೋಟ ಆಗಿಬಿಟ್ಟಿದೆ. 12 ಮನೆಗಳಿಗೆ ಹಾನಿಯಾಗಿದೆ ಅಂತೆ. ಇದೆಲ್ಲ ಅವರೇ ಭರಿಸ್ಕೊಡ್ಬೇಕು. ಆ ನಿಟ್ಟಿನಲ್ಲೇ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು. ಇದನ್ನು ಪ್ರತಿಯೊಂದು ತಂದಾಗ ಹೇಗೆ ಯಾವುದನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕು, ಅದರಿಂದ ಆಗುವಂಥ ಅನಾಹುತಗಳೇನು, ಅದಕ್ಕೆ ಜವಾಬ್ದಾರಿ ಅವರೇ ಆಗ್ತಾರೆ. ವಿಟ್ಲ ಮಡ್ನೂರು ಎಂಬ ಗ್ರಾಮದಲ್ಲಿ ಇದೇನಾಗಿದೆ, ಒಂದು ಕ್ವಾರಿಗೆ ಬ್ಲಾಸ್ಟ್ ಮಾಡಲಿಕ್ಕೆ ಅಂತ ತಂದಂಥ ಸಣ್ಣಪುಟ್ಟ ಎಕ್ಸ್ಪ್ಲೋಸಿವ್ಸ್ ಒಂದು 50 ಡೆಟೋನೇಟರ್ಸ್ ಮತ್ತು 100 ಜೆಲಟಿನ್ ಸ್ಟಿಕ್ಸು ಇಲ್ಲಿ ತೊಗೊಬಂದು ಇಟ್ಟು, ನಂತರ ಆ ಸಿಬ್ಬಂದಿ ಏನಿದ್ದಾರೆ ಬ್ಲಾಸ್ಟ್ ಮಾಡಬೇಕಾದವರು ಅವರು ಊಟಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಇಲ್ಲಿ ಬಿಸಿಲಿಗೆ ಅದು ಬ್ಲಾಸ್ಟ್ ಆಗಿ ಅಕ್ಕಪಕ್ಕದ ಮನೆಗಳಿಗೆ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಯಾವುದೇ ಪ್ರಾಣಾಪಾಯ ಆಗಿರೋದಿಲ್ಲ. ಮತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಯಾರು ಈ ಎಕ್ಸ್ಪ್ಲೋಸಿವ್ಸನ್ನು ತಂದು ಬೇಜವಾಬ್ದಾರಿತನದಿಂದ ಈ ಜಾಗದಲ್ಲಿ ಇಟ್ಟು ಹೋಗಿದ್ರು, ಅವ್ರ ವಿರುದ್ಧ ನಾವೀಗ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಿಸಿ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸ್ತೀವಿ. ಕ್ವಾರಿ ಬಗ್ಗೆ ಏನು ಹೇಳಿದ್ರು? ಅಲ್ಲ, ಕ್ವಾರಿ ಬಗ್ಗೆ ಏನು ಡಿಸ್ಕಷನ್ ಆಗಿರೋದಿಲ್ಲ. ಈಗ ದೂರು ಕೊಟ್ಟರಲ್ಲ ಸರ್ ಸಾರ್ವಜನಿಕ. ನನ್ನ ಸಹೋದ್ಯೋಗಿ ದಕ್ಷಿಣ ಕನ್ನಡದ ಪ್ರತಿನಿಧಿ ಸುಖಪಾಲ್ ಪೊಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ಈಗ ಈ ರೀತಿಯಾಗಿ ಆಗಿದೆ ಅಂತಂದಾಗ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅದರ ಜವಾಬ್ದಾರಿಯನ್ನು ಅವರೇ ಹೊತ್ಕೊಳ್ಬೇಕಾಗತ್ತೆ. 12 ಮನೆಗಳಿಗೂ ಕೂಡ ಆಗಿರುವಂಥ ಹಾನಿಯನ್ನು ಅವರೇ ಭರಿಸಬೇಕಾಗತ್ತೆ ಅಲ್ವಾ? ಆ ನಿಟ್ಟಿನಲ್ಲಿ ಏನು ಕ್ರಮ ತಗೊಳ್ತಾ ಇದ್ದಾರೆ ಈಗ ಪೊಲೀಸರು? ಈಗ ಸದ್ಯ ಪ್ರಕರಣ ದಾಖಲಿಸಿಕೊಂಡು ಇದನ್ನ ಅಕ್ರಮವಾಗಿ ಯಾಕೆ ಇರಿಸಿದ್ದಾರೆ ಅನ್ನೋದರ ಬಗ್ಗೆ ತನಿಖೆಯನ್ನು ಆರಂಭಿಸಿದ್ದಾರೆ. ಅಲ್ಲಿನ ಅಬ್ದುಲ್ ಕುಂಜನ್ ಅವರಿಗೆ ಸೇರಿದಂತ ಕ್ರಷರ್, ಇದು ಕಪ್ಪು ಕಲ್ಲಿನ ಕ್ರಷರ್. ಇಲ್ಲಿಗೆ ಕ್ರಷರ್ ನಲ್ಲಿ ಸ್ಫೋಟ ಮಾಡ್ಲಿಕ್ಕೆ ಬೇಕಾಗಿ ಇದನ್ನ ಜಿಲಿಟಿನ್ ಕಡ್ಡಿ ಮತ್ತೆ ಡಿಟೋನೇಟರ್ ನನ್ನ ಬಳಕೆ ಮಾಡ್ತಾರೆ. ಆದ್ರೆ ಅದಕ್ಕೆ ಒಂದು ಪ್ರಮಾಣ ಇದೆ. ಆ ಪ್ರಮಾಣದಲ್ಲಿ ಮಾತ್ರ ಸಂಗ್ರಹಿಸಿ ಇಡಬೇಕಾಗುತ್ತೆ. ಅದಕ್ಕೆ ಬೇಕಾದಂತ ಪರವಾನಗಿಯನ್ನ ಪಡೆದಿರ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಸುಮಾರು 100ಕ್ಕೂ ಅಧಿಕ ಜಿಲಿಟಿನ್ ಕಡ್ಡಿಗಳು ಮತ್ತೆ 50ಕ್ಕೂ ಅಧಿಕ ಡಿಟೋನೇಟರ್ಗಳನ್ನ ಒಂದು ಮಣ್ಣಿನ ಅಡಿಯಲ್ಲಿ ಹೂತಿಡ್ಲಾಗಿತ್ತು. ಹಾಗಾಗಿ ಇದು ಅಕ್ರಮ ಅಂತ ಅನಿಸುತ್ತೆ. ಯಾರಿಗೂ ಕಾಣದ ರೀತಿಯಲ್ಲಿ ಅದನ್ನ ಅವಿತಿಡ್ಲಾಗಿತ್ತು. ಅದು ಒಂದು ದೈವಸ್ಥಾನದ ಜಾಗದಲ್ಲೇ ಅದನ್ನ ಅವಿತಿಡ್ಲಾಗಿತ್ತು. ಹಾಗಾಗಿ ಅದು ಬಿಸಿಲಿನ ಶಾಖಕ್ಕೆ, ಕರಾವಳಿಯಲ್ಲಿ ನಿರಂತರವಾಗಿ 40 ಡಿಗ್ರಿಯಷ್ಟು ಬಿಸಿಲಿನ ತಾಪಮಾನ ಇದೆ. ಆ ಹಿನ್ನೆಲೆಯಲ್ಲಿ ಅದು ಸ್ಫೋಟಗೊಂಡಿದೆ. ಸ್ಫೋಟಗೊಂಡ ಬಳಿಕ ಬಹಳಷ್ಟು ದೊಡ್ಡ ಪ್ರಮಾಣದ ಶಬ್ದದ ಜೊತೆಗೆ ಸ್ಫೋಟ ಆಗಿದೆ. ಹಾಗಾಗಿ ಅಲ್ಲಿದ್ದಂತ ಸುಮಾರು 12 ಮನೆಗಳಿಗೆ ಹಾನಿಯಾಗಿದೆ. ಮನೆಗಳು ಬಿರುಕು ಬಿಟ್ಟಿದೆ. ಜೊತೆಗೆ ಅದರ ಮೇಲಿದ್ದಂತ ಸಿಮೆಂಟ್ ಸೀಟ್ ಆಗಿರ್ಬೋದು ಎಲ್ಲವೂ ಕೆಳಗೆ ಬಿದ್ದಿದೆ. ಹಾಗಾಗಿ ಇದು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಗಿರುವಂತದ್ದನ್ನ ಈಗ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಅಕ್ರಮವಾಗಿ ಯಾಕೆ ಇದನ್ನ ಇರಿಸಿದ್ದಾರೆ ಅನ್ನುವಂಥದ್ದು. ಸಾಕಷ್ಟು ಅಕ್ರಮ ಕಲ್ಲು ಗಣಿಗಾರಿಕೆಗಳು ನಡೀತಾ ಇದೆ. ಅಲ್ಲಿ ಇದೇ ರೀತಿಯಾದಂತ ಸ್ಫೋಟಕಗಳನ್ನ ಸಂಗ್ರಹಿಸಿಡ್ಲಾಗುತ್ತೆ. ಇಲ್ಲೂ ಅದೇ ರೀತಿಯಾಗಿ ಸಂಗ್ರಹಿಸಿಟ್ಟಿದ್ದಾರೆ. ಇದರ ಬಗ್ಗೆ ಈಗ ತನಿಖೆಯನ್ನ ಪೊಲೀಸರು ಆರಂಭಿಸಿರುವಂತದ್ದು. ಓಕೆ ಸುಖಪಾಲ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.